ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಏಷ್ಯಾ ಕಪ್ ಫೈನಲ್ ಪಂದ್ಯ ಹೇಗಿತ್ತು, ಆ ಪಂದ್ಯ ಮುಗಿದ ಬಳಿಕ ಏನೇನಾಯಿತು, ಭಾರತ ಟ್ರೋಫಿ ಸ್ವೀಕರಿಸದೆ ಬಂದಿದ್ದರಿಂದ ಯಾವ ರೀತಿಯಾದಂಥ ವಿವಾದ ಸೃಷ್ಟಿಯಾಗಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಸದ್ಯ ಮಿತ್ರರೇ, ಭಾರತೀಯ ಆಟಗಾರರು ಟ್ರೋಫಿಯನ್ನು ಪಡೆದಿಲ್ಲ ಅಲ್ವಾ? ಇದರಿಂದ ಭಾರತಕ್ಕೇನೂ ಸಮಸ್ಯೆ ಆಗಿಲ್ಲ. ಭಾರತೀಯರು ಇದನ್ನು ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ. ಯಾಕೋಸ್ಕರವಾಗಿ ನೀವು ಟ್ರೋಫಿ ತಗೊಂಡಿಲ್ಲ, ನಮಗೆ ಟ್ರೋಫಿ ಬೇಕಾಗಿತ್ತು, ಭಾರತೀಯರು ಕೇಳ್ತಾ ಇಲ್ಲ. ಆದರೆ ಈಗ ಇದು ಪಾಕಿಸ್ತಾನದವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಪಾಕಿಸ್ತಾನದ ಆಟಗಾರರು ಮಾತನಾಡ್ತಾ ಇದ್ದಾರೆ, ಮಾಜಿ ಆಟಗಾರರು ಮಾತನಾಡ್ತಾ ಇದ್ದಾರೆ, ಭಾರತ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿತ್ತು, ಭಾರತ ತಪ್ಪು ಮಾಡಿಬಿಡ್ತು, ಬಹಳ ಉದ್ದುದ್ದವಾದಂಥ ಬೋಧನೆಯನ್ನು ಭಾರತ ಟೀಮ್ಗೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಭಾರತೀಯ ಕ್ರಿಕೆಟ್ ತಂಡ ಪ್ರಶಸ್ತಿಯನ್ನು ಸ್ವೀಕರಿಸದೇ ಇರುವಂತಹದ್ದು ಅಕ್ಷಮ್ಯ ಅಪರಾಧವೇ? ಪಾಕಿಸ್ತಾನದ ಮಾಜಿ ಆಟಗಾರರಿಗಾಗಲಿ ಅಥವಾ ಪಾಕಿಸ್ತಾನದ ಆಟಗಾರರಿಗಾಗಲಿ ಭಾರತ ಟೀಮ್ಗೆ ಬೋಧನೆ ಮಾಡುವಂತಹ ನೈತಿಕತೆ ಉಳಿದಿದೆಯೇ? ಪಾಕಿಸ್ತಾನದ ಕ್ರಿಕೆಟ್ ಇವತ್ತು ಯಾವ ಹಂತಕ್ಕೆ ತಲುಪಿದೆ? ಭಾರತೀಯ ಕ್ರಿಕೆಟ್ ಎಲ್ಲಿದೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದ್ದಾವೆ ಮಿತ್ರರೇ. ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಏಷ್ಯಾ ಕಪ್ ಫೈನಲ್ ಪಂದ್ಯ ಇದೆಯಲ್ಲ, ಬಹಳ ರಣರೋಚಕವಾಗಿತ್ತು. ಭಾರತ ಫೈನಲ್ ಪಂದ್ಯವನ್ನು ಗೆದ್ದಿದೆ. ಅದು ಅಲ್ಲದೆ ಇಡೀ ಏಷ್ಯಾ ಕಪ್ನಲ್ಲಿ ಅಜೇಯವಾಗಿ ಭಾರತ ಈ ಕಪ್ಪನ್ನು ಮುಡಿಗೇರಿಸಿಕೊಂಡಿದೆ. ಇಷ್ಟಾದರೂ ಸಹ ಭಾರತ ಫೈನಲ್ ಆಗಿ ಆ ಟ್ರೋಫಿಯನ್ನು ಸ್ವೀಕರಿಸಲಿಲ್ಲ. ಅದಕ್ಕೇನು ಕಾರಣ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಆ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಮಿತ್ರರೇ, ಭಾರತ ತಂಡದ ಈ ವರ್ತನೆ ಇದೆಯಲ್ಲ, ಇದರ ಬಗ್ಗೆ ಈಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಮಾಜಿ ಆಟಗಾರರು ಇದನ್ನು ಸಿಕ್ಕಾಪಟ್ಟೆ ಟೀಕಿಸ್ತಾ ಇದ್ದಾರೆ. ಮಿತ್ರರೇ, ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ಕ್ರಿಕೆಟ್ನಲ್ಲಿ ಇಂತಹ ಘಟನೆಗಳು ನಡಿಬಾರದು. ನೋ ಹ್ಯಾಂಡ್ ಶೇಕ್ನಿಂದ ಹಿಡಿದು ಫೈನಲ್ ಆಗಿ ಟ್ರೋಫಿ ತೆಗೆದುಕೊಳ್ಳದೇ ಇರುವಂತಹ ನಿರ್ಧಾರದವರೆಗೂ ಕೂಡ ಭಾರತ ತಂಡ ಮಾಡಿದ್ದು ಸರಿಯಾದಂತಹ ಕ್ರಮ ಅಂತ ಒಬ್ಬ ತಟಸ್ಥ ವ್ಯಕ್ತಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನೊಬ್ಬ ಭಾರತೀಯನಾಗಿ ನನಗೆ ಬೇರೆ ಆಪ್ಷನ್ ಇಲ್ಲ. ಭಾರತ ತಂಡ ಏನು ಮಾಡಿದೆಯೋ ಅದು 100ಕ್ಕೆ 100 ಸರಿಯಾಗಿದೆ. ನಮಗೆ ಕ್ರಿಕೆಟ್ಗಿಂತಲೂ ಹೆಚ್ಚು ನಮ್ಮ ದೇಶ, ನಮ್ಮ ದೇಶದ ಸ್ವಾಭಿಮಾನ, ನಮ್ಮ ದೇಶದ ಗೌರವ. ಹೀಗಾಗಿ ಪಾಕಿಸ್ತಾನದ ಓರ್ವ ವ್ಯಕ್ತಿಯಿಂದ ಭಾರತದ ತಂಡ ಟ್ರೋಫಿಯನ್ನು ತೆಗೆದುಕೊಳ್ಳದೇ ಇರುವಂತಹ ನಿರ್ಧಾರವನ್ನು ಮಾಡ್ತಲ್ಲ, ಇದಕ್ಕೆ ನಾನು ಸಪೋರ್ಟ್ ಮಾಡಬೇಕು, ನೀವು ಸಪೋರ್ಟ್ ಮಾಡಬೇಕು, ನಾವು ಅದನ್ನು ಬೆಂಬಲಿಸಬೇಕು. ನಾಳೆ ಮಿತ್ರರೇ, ಇದಕ್ಕೇನೇ ಟೀಕೆ ವ್ಯಕ್ತವಾಗಬಹುದು. ಆಸ್ಟ್ರೇಲಿಯಾದ ಒಬ್ಬ ಆಟಗಾರ ಇದನ್ನು ಟೀಕಿಸಬಹುದು, ಅಥವಾ ಇಂಗ್ಲೆಂಡ್ನ ಒಬ್ಬ ಆಟಗಾರ ಟೀಕಿಸಬಹುದು. ಇದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಗೆ ವಿರುದ್ಧವಾಗಿದೆ ಅಂತ ಹೇಳಬಹುದು. ಪಾಕ್ ಪರವಾಗಿ ಜಾಸ್ತಿ ಜನ ಮಾತನಾಡಬಹುದು. ನಾಳೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲ ಟೀಕೆ ಟಿಪ್ಪಣಿಯನ್ನು ಕೂಡ ಎದುರಿಸಬೇಕು, ಭಾರತೀಯ ತಂಡದ ಪರವಾಗಿ ನಿಂತುಕೊಳ್ಬೇಕು. ಮಿತ್ರರೇ, ಯಾವಾಗ ಭಾರತ ಟ್ರೋಫಿಯನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಣೆಯನ್ನ ಮಾಡ್ತೋ ಆ ತಕ್ಷಣವೇ ನನಗೊಂದು ವಿಚಾರ ಗೊತ್ತಾಗಿತ್ತು. ಪಾಕಿಸ್ತಾನ ಇದನ್ನು ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಳುತ್ತೆ. ಭಾರತದ ಟೀಮ್ನ ವಿರುದ್ಧ ವಿಪರೀತ ಟೀಕೆಗಳನ್ನು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ಈ ಬಗ್ಗೆ ಚರ್ಚೆ ಆಗುತ್ತೆ. ಅವರು ನಾವು ಸತ್ಯ ಹರಿಶ್ಚಂದ್ರರು ಅಂತ ಬಿಂಬಿಸಿಕೊಳ್ಳುವಂತಹ ಎಲ್ಲಾ ಪ್ರಯತ್ನ ಮಾಡ್ತಾರೆ ಅಂತ ನನಗೆ ಆ ಕ್ಷಣದಲ್ಲೇ ಅರ್ಥ ಆಗಿ ಹೋಗಿತ್ತು. ಅದೀಗ ಸತ್ಯ ಕೂಡ ಆಗಿದೆ. ಈ ಮ್ಯಾಚ್ ಮುಗಿತಿದ್ದ ಹಾಗೆ ಪಾಕಿಸ್ತಾನದ ಕೆಲ ಟಿವಿ ಮಾಧ್ಯಮಗಳಲ್ಲಿ ಮಾಜಿ ಆಟಗಾರರು ಕೂತ್ಕೊಂಡು ಗಂಟೆಗಟ್ಟಲೆ ಭಾರತಕ್ಕೆ ಬೋಧನೆ ಮಾಡಿದ್ದಾರೆ. ನೀವೆಲ್ಲ ತನ್ವೀರ್ ಅಹಮದ್ ಹೆಸರನ್ನ ಕೇಳಿರಬಹುದು. ಈತ ಪಾಕಿಸ್ತಾನದ ಮಾಜಿ ಆಟಗಾರ. ವಿಪರ್ಯಾಸ ಏನು ಗೊತ್ತಾ? ಈತ ಫೀಲ್ಡ್ನಲ್ಲಿ ಸದ್ದು ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಟಿವಿ ಪರದೆಯ ಮೇಲೆ ಕೂಗಾಡಿ ಸದ್ದು ಮಾಡಿದ್ದೇ ಜಾಸ್ತಿ. ಈತ ಭಾರತ ಟೀಮ್ನ ಬಗ್ಗೆ ಆಗಾಗ ವಿಷ ಕಾರ್ತಾನೆ ಇರ್ತಾನೆ. ಇಲ್ಲ ಸಲ್ಲದ ಸುಳ್ಳನ್ನ ಪುಂಕಾನುಪುಂಕವಾಗಿ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾನೆ ಇರ್ತಾನೆ. ಈಗಲೂ ಕೂಡ ಈ ತನ್ವೀರ್ ಅಹಮದ್ ಟ್ರೋಫಿ ಸ್ವೀಕರಿಸದೇ ಇರುವಂತಹ ಕ್ರಮದ ಬಗ್ಗೆ ಕಿಡಿಕಾರಿದ್ದಾನೆ. ಭಾರತದ BCCI ಅನ್ನ ಟೀಕೆ ಮಾಡಿದ್ದಾನೆ. ಈ ಮೊಹಿನ್ ನಖ್ವಿ ಆ ಏಷ್ಯಾ ಕಪ್ ಟ್ರೋಫಿಯನ್ನ ಯಾವುದಾದ್ರೂ ಪೊದೆಗೆ ತಂದು ಎಸೆದು ಬಿಡ್ಲಿ, ಭಾರತೀಯರ ಕೈಗೆ ಸಿಗಬಾರದು. BCCIಗೆ ಇವತ್ತು ಅಹಂಕಾರ ನೆತ್ತಿಗೇರಿದೆ ಅಂತ ಈತ ಕಿಡಿಕಾರಿದ್ದಾನೆ. ಮಿತ್ರರೇ, ಈ ತನ್ವೀರ್ ಅಹಮದ್ ಇದಾನಲ್ಲ, ಪಾಕಿಸ್ತಾನದ ಪರವಾಗಿ ಒಂದು 5 ಟೆಸ್ಟು, 1-2 ಒನ್ ಡೇ ಮ್ಯಾಚ್ ಆಡಿದಾನಷ್ಟೇ. ಈತನ ಸಾಧನೆ ಏನೂ ಇಲ್ಲ. ಆದರೆ ಈತ ಗಂಟಲು ಅರಚಿಕೊಂಡು ಕೂಗ್ತಾನೆ. ಹೀಗಾಗಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈತನಿಗೊಂದು ಸ್ಥಾನ ಸಿಗುತ್ತಷ್ಟೇ. ಇನ್ನು ಪಾಕಿಸ್ತಾನದ ಮಾಜಿ ಆಟಗಾರ ಮಿಸ್ಬಾ ಉಲ್ ಹಕ್ ಕೂಡ ಭಾರತಕ್ಕೆ ಬೋಧನೆ ಮಾಡಿದ್ದಾನೆ. ಭಾರತ ಯಾವ ರೀತಿಯಾದಂತಹ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಹೊರಟಿದೆ, ಇದು ಕ್ರಿಕೆಟ್ಗೆ ಮಾಡಿದಂತಹ ಅವಮಾನ ಅಂತ ಆತ ವಿಶ್ಲೇಷಣೆ ಮಾಡಿದ್ದಾನೆ. ಇನ್ನು ಶೋಯಬ್ ಮಲ್ಲಿಕ್, ಈತನ ಬಗ್ಗೆ ನಿಮಗೇನು ಹೆಚ್ಚಿಗೆ ಪರಿಚಯ ಬೇಡ ಅಂತ ನಾನಂತೂ ಭಾವಿಸ್ತಿದ್ದೀನಿ. ಈತ ಹೇಳ್ತಾನೆ, ಭಾರತ ಟ್ರೋಫಿಯನ್ನು ಸ್ವೀಕರಿಸಬೇಕಾಗಿತ್ತು. ಯಾಕೆಂದ್ರೆ ಅವರು ಕಷ್ಟಪಟ್ಟು ಗೆದ್ದಿದ್ದಾರೆ, ಬಹಳ ಒತ್ತಡದಲ್ಲಿ ಆಡಿದ್ದಾರೆ. ಹೀಗಾಗಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿತ್ತು. ಈಗ ಸ್ವೀಕರಿಸದೇ ಇರುವಂತಹ ನಿರ್ಧಾರ ಇನ್ನು ಕೆಲ ವರ್ಷಗಳಾದ ಬಳಿಕ ಅವರಿಗೆ ಕಾಡುತ್ತೆ. ನಾವು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿತ್ತು ಅಂತ ಕೆಲ ವರ್ಷಗಳ ನಂತರ ಅವರಿಗೆ ಜ್ಞಾನೋದಯ ಆಗತ್ತೆ. ಹೀಗಂತ ಶೋಯಬ್ ಮಲ್ಲಿಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಇನ್ನು ಪಾಕಿಸ್ತಾನ ಟೀಮ್ನ ಕ್ಯಾಪ್ಟನ್ ಸಲ್ಮಾನ್ ಆಗಾ ಏನ್ ಹೇಳಿದ್ದಾನೆ ಅಂತಂದ್ರೆ, ಇವತ್ತು ಭಾರತ ಮಾಡಿದ್ದು ಪಾಕಿಸ್ತಾನಕ್ಕಲ್ಲ ಅವಮಾನ, ಇಡೀ ಕ್ರಿಕೆಟ್ ಜಗತ್ತಿಗೆ, ಕ್ರಿಕೆಟ್ಗೆ ಮಾಡಿದಂತಹ ಅವಮಾನ ಇದು. ಭಾರತೀಯ ಟೀಮ್ ಬಹಳ ಕೆಟ್ಟದಾಗಿ ನಡೆದುಕೊಂಡಿದೆ ಅಂತ ಈತ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾನೆ. ಒಟ್ಟಾರೆಯಾಗಿ ಮಿತ್ರರೇ, ಇಡೀ ಪಾಕಿಸ್ತಾನದಲ್ಲಿ ಅವರೊಂಥರ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಭಾರತ ಕೆಟ್ಟದಾಗಿ ನಡೆದುಕೊಳ್ತು, ಭಾರತದ ಧೋರಣೆ ಸರಿ ಇಲ್ಲ, ಈ ರೀತಿಯಾಗಿ ಬಿಂಬಿಸೋದಕ್ಕೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ಸ್ ಇರಬಹುದು, ಪಾಕಿಸ್ತಾನದ ಮಾಧ್ಯಮಗಳಿರಬಹುದು, ಹಾಗೆ ಫೈನಲ್ ಪಂದ್ಯವನ್ನ ಸೋತಂತಹ ಪಾಕಿಸ್ತಾನದ ಪ್ಲೇಯರ್ಸ್ ಕೂಡ ಯತ್ನ ಮಾಡ್ತಾ ಇದ್ದಾರೆ.
ಮಿತ್ರರೇ, ಇವರಿಷ್ಟೆಲ್ಲ ಬೋಧನೆ ಮಾಡುವಂಥವ್ರು PCB ಅಧ್ಯಕ್ಷ ಮೋಹಿನ್ ನಕ್ವಿಗೂ ಕೂಡ ಬೋಧನೆ ಮಾಡಬಹುದಲ್ವಾ? ಆತ ಯಾಕೆ ಹಠ ಮಾಡಬೇಕಿತ್ತು? ನಾನೇ ಪ್ರಶಸ್ತಿಯನ್ನು ಕೊಡಬೇಕು, ನಾನೇ ಟ್ರೋಫಿಯನ್ನು ಕೊಡಬೇಕು ಅಂತ. ಭಾರತ ನನ್ನ ಬಳಿಯಿಂದ ಸ್ವೀಕರಿಸೋದಿಲ್ಲ, ನನಗೆ ಅವಮರ್ಯಾದೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆತ ಬೇರೆಯವರಿಗೆ ಆ ಪ್ರಶಸ್ತಿಯನ್ನು ಹ್ಯಾಂಡ್ ಓವರ್ ಮಾಡಬಹುದಿತ್ತಲ್ವಾ? ನೀವು ಕೊಟ್ಟುಬಿಡಿ ಭಾರತಕ್ಕೆ ಅಂತ. ಆ ಟ್ರೋಫಿಯನ್ನು ಕದ್ಕೊಂಡು ಹೋಟ್ಲಿಗೆ ಓಡೋಗ್ಬೇಕಿತ್ತ. ಭಾರತ ನಮಗೆ ಪ್ರಶಸ್ತಿ ಬೇಡ ಅಂತ ಹೇಳಿಲ್ಲ, ಟ್ರೋಫಿ ಬೇಡ ಅಂತ ಹೇಳಿಲ್ಲ. ನಾವು ಹೇಳಿದ್ದಿಷ್ಟೇ, ಮೋಹಿನ್ ನಕ್ವಿಯಿಂದ ಅದನ್ನು ನಾವು ಸ್ವೀಕರಿಸೋದಿಲ್ಲ ಅಂತ. ಭಾರತ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿದೆ, ಹಾಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿದೆ. ಮೋಹಿನ್ ನಕ್ವಿ ಬದಲಾಗಿ ಬೇರೆಯವರು ಕೊಟ್ಟ ಕಾರಣದಿಂದಾಗಿ ಭಾರತ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಈಗ ಟ್ರೋಫಿಯನ್ನು ಕೂಡ ಆ ವ್ಯಕ್ತಿ ಕೊಡದೆ ಬೇರೆ ಇನ್ಯಾರೋ ಕೊಡಬಹುದಿತ್ತಲ್ವಾ? ವೇದಿಕೆಯ ಮೇಲೆ ಬೇರೆ ಯಾರು ಗಣ್ಯರೇ ಇರಲಿಲ್ವಾ? ಪಾಕಿಸ್ತಾನಕ್ಕೂ ಕೂಡ ಇಂತಹ ವಿವಾದ ಬೇಕಾಗಿತ್ತು. ನೋಡಿ, ಕ್ರಿಕೆಟ್ನಲ್ಲೇ ಹೀಗೆ ಮಾಡುವಂಥವ್ರು ಇನ್ನು ಬೇರೆ ಬೇರೆ ವಿಚಾರದಲ್ಲಿ ನಮ್ಗೆ ಎಷ್ಟು ಕೀಟ್ಲೆ ಕೊಡಬಹುದು? ಈ ರೀತಿಯಾಗಿ ವರ್ಲ್ಡ್ ವೈಡ್ ಒಂದು ವಿಕ್ಟಿಮ್ ಕಾರ್ಡ್ ಅನ್ನು ಪ್ಲೇ ಮಾಡೋದಕ್ಕೋಸ್ಕರವಾಗಿಯೇ ಪಾಕಿಸ್ತಾನ ಈ ನಾಟಕವನ್ನಾಡಿದೆ. ಮಿತ್ರರೇ, ಪಾಕಿಸ್ತಾನದ ಮೋಹಿನ್ ನಕ್ವಿಯ ಕ್ರಮಕ್ಕೆ ಈಗ BCCI ಕೂಡ ಕಿಡಿಕಾರಿದೆ. ನಾವು ಟ್ರೋಫಿಯನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿದ ತಕ್ಷಣ ಮೋಹಿನ್ ನಕ್ವಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತೇನು ಅರ್ಥ ಅಲ್ಲ. ನಾವು ಈ ಬಗ್ಗೆ ICCಗೆ ದೂರು ಕೊಡ್ತೀವಿ ಅಂತೇಳಿ BCCIನ ಸೆಕ್ರೆಟರಿ ಆಗಿರುವಂತಹ ದೇವಜಿತ್ ಸೈಕಿಯಾ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಎಲ್ಲಾ ವಿವಾದದ ಬಗ್ಗೆ ಭಾರತ ಟೀಮ್ನ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಫೆಂಟಾಸ್ಟಿಕ್ ಉತ್ತರ ಕೊಟ್ಟಿದ್ದಾರೆ. ಅವರು ಪ್ರೆಸ್ ಮೀಟ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಅನಂತರ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡಿ ಈ ವಿಚಾರ ತಿಳಿಸಿದ್ದಾರೆ. ಅದೇನು ಕೇಳಿದ್ರೆ, ವೆನ್ ದಿ ಗೇಮ್ ಈಸ್ ಡನ್ ಓನ್ಲಿ ಚಾಂಪಿಯನ್ಸ್ ವಿಲ್ ಬಿ ರಿಮೆಂಬರ್ಡ್ ಅಂಡ್ ನಾಟ್ ದಿ ಪಿಕ್ಚರ್ ಆಫ್ ಎ ಟ್ರೋಫಿ ಅಂತ ತಿಲಕ್ ವರ್ಮಾ ಜೊತೆಗೆ ನಿಂತ್ಕೊಂಡು ಟ್ರೋಫಿಯ ಎಮೋಜಿ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಹಾಗೆ ಅವರು ಪ್ರೆಸ್ ಮೀಟ್ ನಲ್ಲೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಹೌದು, ನನಗಿದೆಲ್ಲ ಹೊಸ್ತು, ನಾನು ಯಾವತ್ತೂ ಕೂಡ ಕೇಳಿಲ್ಲ. ಗೆದ್ದಂತವರು ಟ್ರೋಫಿ ಇಲ್ಲದೆ ಮನೆಗೆ ಹೋಗುವಂತಹ ವಿಚಾರ ನನಗೆ ತಿಳಿದೇ ಇರಲಿಲ್ಲ. ಆದ್ರೆ ಅಲ್ಟಿಮೇಟ್ ಆಗಿ ನಮಗೆ ಟ್ರೋಫಿ ಮುಖ್ಯ ಅಲ್ಲ, ನನ್ನ ಚಾಂಪಿಯನ್ಸ್ ಆ 14 ಜನ ಸಹ ಆಟಗಾರರು ಅಂತೇಳಿ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಮೀಟ್ ನಲ್ಲೇ ಹೇಳಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಇನ್ನೊಂದು ದೊಡ್ಡ ನಿರ್ಧಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಏಷ್ಯಾ ಕಪ್ ಆಡಿದಾರಲ್ಲ, ಅದಕ್ಕೆ BCCI ಅವರಿಗೆ ಏನು ಸಂಭಾವನೆಯನ್ನು ಕೊಡುತ್ತೋ ಅದೆಲ್ಲದನ್ನೂ ಕೂಡ ಪೆಹಲ್ಗಾಮ್ ಅಟ್ಯಾಕ್ಗೆ ಒಳಗಾದಂತಹ ಕುಟುಂಬದವರು ಜೊತೆಗೆ ಸೇನೆಗೆ ನೀಡೋದಕ್ಕೆ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಈಗಾಗಲೇ ಏಷ್ಯಾ ಕಪ್ ಗೆದ್ದಂತಹ ಟೀಮ್ ಇಂಡಿಯಾಗೆ 21 ಕೋಟಿ ರೂಪಾಯಿ ಬಹುಮಾನವನ್ನು BCCI ಘೋಷಣೆ ಮಾಡಿದೆ. ಇದನ್ನ ಪ್ರತಿಯೊಬ್ಬ ಆಟಗಾರನಿಗೆ ಜೊತೆಗೆ ಸಪೋರ್ಟಿಂಗ್ ಸ್ಟಾಫ್ಗೆ ಹಂಚಿಕೆ ಮಾಡಲಾಗುತ್ತೆ. ಜೊತೆಗೆ ಸೂರ್ಯಕುಮಾರ್ ಈ ಏಷ್ಯಾ ಕಪ್ ಅನ್ನು ಆಡಿದ್ದಕ್ಕೋಸ್ಕರವಾಗಿ ಅವರಿಗೆ 28 ಲಕ್ಷ ರೂಪಾಯಿ ಗೌರವಧನ ಕೂಡ ಸಿಗುತ್ತೆ. ಇದೆಲ್ಲದನ್ನೂ ಸಹ ಪೆಹಲ್ಗಾಮ್ ದಾಳಿಯ ಸಂತ್ರಸ್ತರು ಜೊತೆಗೆ ಸೇನೆಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತೇಳಿ ಸೂರ್ಯಕುಮಾರ್ ಯಾದವ್ ಘೋಷಣೆ ಮಾಡಿದ್ದಾರೆ. ಈ ರೀತಿಯಾಗಿ ಭಾರತ ಟೀಮ್ನ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತನಗೆ ಬಂದಂತಹ ಎಲ್ಲಾ ಹಣವನ್ನು ಕೂಡ ಪೆಹಲ್ಗಾಮ್ ದಾಳಿಯಲ್ಲಿ ಮಡಿದಂತವರಿಗೆ ಕೊಡೋದಕ್ಕೆ ತೀರ್ಮಾನ ಮಾಡುತ್ತಿದ್ದ ಹಾಗೆ ಅತ್ತ ಕಡೆಯಲ್ಲಿ ಪಾಕಿಸ್ತಾನದ ನಾಯಕ ಕೂಡ ಸೂರ್ಯಕುಮಾರ್ ಯಾದವ್ ಅನ್ನ ಕಾಪಿ ಮಾಡೋದಕ್ಕೆ ಹೋಗಿದ್ದಾನೆ. ಆದರೆ ಆತ ಏನು ಘೋಷಣೆ ಮಾಡಿದ್ದಾನೆ ಗೊತ್ತಾ? ತನಗೆ ಬಂದಂತಹ ಎಲ್ಲ ಬಹುಮಾನದ ಹಣವನ್ನು ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದಲ್ಲಿ ಸತ್ತೋಗಿದಾರಲ್ಲ ಉಗ್ರಗಾಮಿಗಳು, ಅವರು ಕುಟುಂಬಕ್ಕೆ ಕೊಡ್ತೀನಿ ಅಂತ. ಆಪರೇಷನ್ ಸಿಂಧೂರ್ ವಿಕ್ಟಿಮ್ಸ್ಗಳಿಗೆ ಈ ಹಣ ಸೇರುತ್ತೆ ಹೀಗಂತ ಘೋಷಣೆ ಮಾಡಿದ್ದಾನೆ. ಮಿತ್ರರೇ, ಆಪರೇಷನ್ ಸಿಂಧೂರದಲ್ಲಿ ವಿಕ್ಟಿಮ್ಸ್ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗಷ್ಟೇ ಒಬ್ಬ ಉಗ್ರ ಬಾಯಿ ಬಡ್ಕೊಂಡು ಹೇಳಿದ್ದ, ನಮ್ಮ ಮಸೂದ್ ಅಜರ್ ಕುಟುಂಬವೆಲ್ಲ ನಾಶ ಆಗೋಯ್ತು, ಭಾರತೀಯರು ಹೊಡೆದ ಏಟಿಗೆ ಅವನ ಇಡೀ ಕುಟುಂಬ ಛಿದ್ರ ಆಗೋಯ್ತು ಅಂತ. ಅಲ್ಲಿಗೆ ಪಾಕಿಸ್ತಾನದ ಕ್ಯಾಪ್ಟನ್ ಕೊಡುವಂಥ ಬಹುಮಾನದ ಹಣ ಯಾರಿಗೆ ಹೋಗುತ್ತೆ ಅಂತ ನಿಮಗೆ ಕನ್ಫರ್ಮ್ ಆಯಿತು ತಾನೆ? ಅದು ಮಸೂದ್ ಅಜರ್ನ ಕುಟುಂಬಕ್ಕೆ ಹೋಗುತ್ತೆ, ಪಾಕಿಸ್ತಾನದ ಉಗ್ರಗಾಮಿಗಳ ಕೈಗೆ ಸೇರುತ್ತೆ. ಮಿತ್ರರೇ, ಫೈನಲ್ ಆಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ಪಾಕಿಸ್ತಾನ ರಚನೆಯಾದ ದಿನದಿಂದಲೂ ಕೂಡ ಅವರು ಭಾರತದ ಜೊತೆಗೆ ಕಾಂಪಿಟೇಷನ್ ಮಾಡ್ತಲೇ ಇದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಅವರಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಯಾವುದರಲ್ಲೂ ಅರ್ಹತೆ ಇಲ್ಲ. ಸೇನೆಯಲ್ಲಿರಬಹುದು, ಕ್ರಿಕೆಟ್ನಲ್ಲಿರಬಹುದು, ಆರ್ಥಿಕತೆಯಲ್ಲಿರಬಹುದು, ಬಿಹೇವಿಯರ್ಸ್ನಲ್ಲಿರಬಹುದು, ಯಾವುದರಲ್ಲೂ ಕೂಡ ಅವರು ಭಾರತೀಯರಿಗೆ ಮ್ಯಾಚ್ ಆಗೋದಿಲ್ಲ. ಈ ಭಾರತ ಮತ್ತು ಪಾಕಿಸ್ತಾನವನ್ನು ಅಕ್ಕಪಕ್ಕ ಇಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ನನಗೇನು ಅನ್ಸುತ್ತೆ ಅಂತಂದ್ರೆ, 1947ರಲ್ಲಿ 2 ದೇಶಗಳ ರಚನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಜಾಲರಿಯಲ್ಲಿ ಜನರನ್ನು ಸೋಸಲಾಯಿತು, ಜೊಳ್ಳನ್ನೆಲ್ಲ ಪಾಕಿಸ್ತಾನಕ್ಕೆ ಎಸೆಯಲಾಯಿತು ಅಂತ. ಇಲ್ಲದೆ ಹೋದ್ರೆ ನೋಡಿ, ಅವರಲ್ಲಿ ಒಂದಾದ್ರೂ ಒಳ್ಳೆ ಗುಣಗಳಿದೆಯಂದ್ರೆ 1947ಕ್ಕೆ ಮುಂಚೆ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನಾದ್ರೂ ಆಗತ್ತಾ? ಆದ್ರೂ ಸಹ ಅವರು ಭಾರತದೊಂದಿಗೆ ಕಾಂಪೀಟ್ ಮಾಡ್ತಾರೆ. ಈಗ ಕ್ರಿಕೆಟ್ ವಿಚಾರಕ್ಕೆ ಬರೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ಟ್ರ್ಯಾಕ್ ರೆಕಾರ್ಡ್ ಅನ್ನು ತೆಗೆದ್ರೆ ಪಾಕಿಸ್ತಾನ ಸಾಕಷ್ಟು ಹಿಂದಿದೆ. ಅದೇನು ಈಗಿನ ಇತಿಹಾಸ ಬೇಕು ಅಂತಿಲ್ಲ. ಇವತ್ತು ಭಾರತ ಏನೋ ಈ ಮ್ಯಾಚ್ ನಲ್ಲಿ ಈ ರೀತಿಯಾಗಿ ನಡೆದುಕೊಂಡಿರಬಹುದು, ಆದ್ರೆ ಈ ಹಿಂದೆ ಪಾಕಿಸ್ತಾನದವರ ಬಿಹೇವಿಯರ್ ಹೇಗಿರ್ತಾ ಇತ್ತು? ನನಗನ್ಸುತ್ತೆ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಪಾಕಿಸ್ತಾನದ ಟೀಮ್ಗೆ ಪಾಕಿಸ್ತಾನದ ಪ್ರಧಾನಿ ಹೇಳಿ ಕಳುಹಿಸ್ತಾರೆ, ನೀವು ಭಾರತವನ್ನ ಸೋಲಿಸಿ, ಹಿಂದೂಸ್ತಾನವನ್ನ ಸೋಲಿಸಿ, ಇದೇ ನಿಮಗೆ ಮೊದಲ ಗುರಿಯಾಗಿರಬೇಕು ಅಂತ. ಇವತ್ತು ಭಾರತದ ಟೀಮ್ ಎಷ್ಟು ಟಫ್ ಆಗಿದೆಯೋ ಅಷ್ಟೇ ಟಫ್ ಆದಂತಹ ಆಸ್ಟ್ರೇಲಿಯಾ ಟೀಮ್ ಇದೆ, ಇಂಗ್ಲೆಂಡ್ ಇದೆ, ನ್ಯೂಜಿಲೆಂಡ್ ಇದೆ, ಸೌತ್ ಆಫ್ರಿಕಾ ಇದೆ. ಇದೆಲ್ಲದನ್ನ ಸೋಲಿಸಿ ನೀವು ಗೆದ್ದು ಬನ್ನಿ ಅಂತ ಹೇಳಿದ್ರೆ ಒಂದು ಅರ್ಥ. ಆದ್ರೆ ಪಾಕ್ ಪ್ರಧಾನಿ ತನ್ನ ಆಟಗಾರರಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಹಿಂದೂಸ್ತಾನವನ್ನ ಸೋಲಿಸಿ, ಹಿಂದೂಸ್ತಾನವನ್ನ ಬಗ್ಗು ಬಡಿರಿ, ನಮಗೆ ಬಹಳ ಖುಷಿ ಆಗುತ್ತೆ ಆವಾಗ ಅಂತ. ಅಂದ್ರೆ ಅವರು ಹತಾಶೆಯಿಂದ ಒಂದು ಮ್ಯಾಚ್ ಅನ್ನ ಕೂಡ ಯುದ್ಧದಂತೆ ಪರಿಗಣಿಸ್ತಾರೆ. ಯಾಕೆ ಆ ಹತಾಶೆ ಅಂತಂದ್ರೆ, ಇವತ್ತು ಭಾರತ ಟೀಮ್ ಇದೆಯಲ್ಲ, ಇದು ಬೆಳೆದ ರೀತಿಯನ್ನ ನೋಡಿದ್ರೆ ಪಾಕಿಸ್ತಾನದವರಿಗೆ
ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಭಾರತದಲ್ಲಿ ಎಂತೆಂತಹ ಆಟಗಾರರ ಉದಯ ಆಗಿದೆ. ಇವತ್ತು ಭಾರತದ ಕ್ರಿಕೆಟ್ನ ಪರಿಸ್ಥಿತಿಯನ್ನೇ ನೀವು ನೋಡಿ. ಎಷ್ಟು ಟೀಮ್ ಅನ್ನ ನಾವು ಮಾಡಬಹುದ್ರಿ? ಈಗ ಏಷ್ಯಾ ಕಪ್ ಅನ್ನ ಸೂರ್ಯಕುಮಾರ್ ಟೀಮ್ ಗೆದ್ದುಕೊಂಡಿದೆ. ಇದೇ ರೀತಿಯ ಇಷ್ಟೇ ಸಾಮರ್ಥ್ಯದ ಇನ್ನೂ 4 ಟೀಮ್ ಅನ್ನ ಭಾರತದಲ್ಲಿ ಮಾಡಬಹುದು. ಅಷ್ಟು ಆಟಗಾರರು ಭಾರತದ ಬಳಿಯಲ್ಲಿದ್ದಾರೆ. ಅದೇ ಪಾಕಿಸ್ತಾನದಲ್ಲಿ 11 ಜನರನ್ನ ಒಟ್ಟಾಕುವಂತಹದ್ದು ಕಷ್ಟ ಆಗಿದೆ. ಪ್ರತಿ ಬಾರಿಯೂ ಕೂಡ ಭಾರತದಲ್ಲಾಗುವಂತಹ IPL ಅನ್ನು ನೋಡಿ ಅವರು ಕೈ ಹಿಸುಕಿಕೊಳ್ತಾರೆ. ಯಾಕೆ ಅಂತಂದ್ರೆ IPL ಅಷ್ಟು ವೈಭವದಿಂದ ನಡೆಯುತ್ತೆ, ಅಷ್ಟೊಂದು ಹಣದ ವಹಿವಾಟು ಆಗುತ್ತೆ. ಅದೇ ಪಾಕಿಸ್ತಾನವೂ ಕೂಡ ಇಂತಹದೇ ಕ್ರಿಕೆಟ್ ಲೀಗ್ ಅನ್ನು ನಡೆಸುತ್ತೆ. ಅವರು ನಮ್ಮ IPL ನಿಂದ ಕಾಪಿ ಮಾಡಿಕೊಂಡು ನಡೆಸ್ತಾರೆ. ಆದ್ರೆ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಪರಿಸ್ಥಿತಿ? ಒಂದು ಬಹುಮಾನ ಕೊಡೋದಕ್ಕೂ ಅವರ ಬಳಿಯಲ್ಲಿ ದುಡ್ಡಿಲ್ಲ. ಇದರ ಜೊತೆಗೆ ಪಾಕ್ ಕ್ರಿಕೆಟ್ನ ಇವತ್ತಿನ ಪರಿಸ್ಥಿತಿಗೆ ಅವರ ಕ್ರಿಕೆಟ್ನಲ್ಲಿರುವಂತಹ ರಾಜಕೀಯವೇ ಕಾರಣ. ಯಾರಿಗೆ ನಿಜವಾದಂತಹ ಟ್ಯಾಲೆಂಟ್ ಇದೆ, ಯಾರು ಆಡಬೇಕು, ಅವರಿಗೆ ಅವಕಾಶ ಸಿಗೋದಿಲ್ಲ. ಪಾಕ್ ಟೀಮ್ನ ಸೆಲೆಕ್ಷನ್ ಬಗ್ಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ಸ್ ಆಡದಂತಹ ಮಾತುಗಳನ್ನ ನಾನು ಸಾಕಷ್ಟು ಕೇಳಿದ್ದೀನಿ. ಪ್ರತಿನಿತ್ಯ ಅವರು ಟಿವಿಯಲ್ಲಿ ಕೂತ್ಕೊಂಡು ಟೀಕೆ ಮಾಡಿದ್ದಾರೆ. ಇನ್ ಕೆಲವರು ಭಾರತದಲ್ಲೇ ಇದ್ದಾರೆ, ಅವರಿಗೆ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ಭಾರತ ಇಂತಹ ರಾಜಕೀಯವನ್ನ ಕ್ರಿಕೆಟ್ನಲ್ಲಿ ತರಬಾರದಿತ್ತು ಅಂತ ವಾದ ಮಾಡಿದವರು ಕೂಡ ಇದ್ದಾರೆ. ನಾನು ಕೆಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕೂಡ ನೋಡ್ತಾ ಇದ್ದೆ. ಅಂಥವ್ರಿಗೆ ನಾನು ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾಕಿಸ್ತಾನದ ಪ್ರಧಾನಿ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಭಾರತ ನಮಗೆ ಎನಿಮಿ ಕಂಟ್ರಿ, ಶತ್ರು ರಾಷ್ಟ್ರ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ದಾನೆ. ಅಂತಹ ಶತ್ರು ರಾಷ್ಟ್ರದ ಜೊತೆಗೆ ಭಾರತೀಯ ಆಟಗಾರರು ಹ್ಯಾಂಡ್ ಶೇಕ್ ಮಾಡುವಂತಹದ್ದು, ಆ ಪಾಕಿಸ್ತಾನದ ಓರ್ವ ವ್ಯಕ್ತಿಯಿಂದ ಬಹುಮಾನ ಸ್ವೀಕರಿಸುವಂತಹದ್ದು, ಫೋಟೋಗೆ ಪೋಸ್ಟ್ ಕೊಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಕ್ರೀಡೆಯನ್ನ ಕ್ರೀಡೆಯಾಗೇ ನೋಡಬೇಕು ಅಂತ ಕೆಲ ಭಾರತೀಯರು ಕೂಡ ಬೋಧನೆ ಮಾಡ್ತಾ ಇದಾರಲ್ಲ, ಅವರು ಈ ರೀತಿಯಾಗೂ ಸ್ವಲ್ಪ ಯೋಚನೆ ಮಾಡಲಿ. ಈ ಸಂದರ್ಭದಲ್ಲಾದರೂ ಸ್ವಲ್ಪ ದೇಶ ಪ್ರೇಮವನ್ನ ಪ್ರದರ್ಶನ ಮಾಡಲಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.